ಯಾವ ಯಂತ್ರದಿಂದ ಮನುಷ್ಯನ ಜೀವನ ಉದ್ಧಾರ ಆಗುತ್ತೆ, ಯಾವ ತಂತ್ರದಿಂದ ಮನುಷ್ಯನ ಜೀವನ ಹಾಳಾಗುತ್ತೆ? ಈಗ ನಾವು ಒಂದು ತಂತ್ರವಿದ್ಯೆಯನ್ನು, ಯಕ್ಷಿಣಿ ವಿದ್ಯೆಯನ್ನು ಕಲಿಯುವಾಗ ಯಕ್ಷಿಣಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಪ್ರತ್ಯಕ್ಷ ಆಗ್ತಾಳೆ. ಕೆಲವೊಂದು ನೈವೇದ್ಯಗಳನ್ನು ಇಟ್ಟಾಗ ನನ್ನ ಗುರುಗಳು ಹೇಳೋದು, ಯಾವುದೋ ಒಂದು ರೂಪದಲ್ಲಿ ಬರ್ತಾಳೆ, ನೈವೇದ್ಯವನ್ನು ಸೇವನೆ ಮಾಡ್ತಾಳೆ. ಆ ಸೇವನೆ ಮಾಡ್ತಿದ್ದಂಗೆ ಆ ಒಂದು ವಿದ್ಯೆ ನಿನಗೆ ಅಂಟುತ್ತೆ. ಆ ತಂತ್ರವಿದ್ಯೆನ ಪಡ್ಕೊಳ್ಳೋವಾಗ ಒಂಚೂರು ಮಂತ್ರೋಚ್ಚಾರಣೆಯಲ್ಲಿ ಏನಾದರೂ ತಪ್ಪಾದ್ರೂ ನಮಗೆ ಅದು ಎಫೆಕ್ಟ್ ಕೊಡುತ್ತೆ. ಎಕ್ಸಾಕ್ಟ್ಲಿ ತಂತ್ರವಿದ್ಯೆ ಮಾಡುವಾಗ ನೀವು ಯಾವ ದೇವ್ರನ್ನ ಪ್ರೇ ಮಾಡ್ತೀರಾ? ಅದೆಲ್ಲ ಹೇಳ್ಬಾರ್ದು, ಯಕ್ಷಿಣಿ ಬಗ್ಗೆ ಮಾತಾಡಬಾರ್ದು ಇಷ್ಟೊತ್ತಲ್ಲಿ. ಯಾವ ವಸ್ತು ಸಿಗಬೇಕು ಈ ತಂತ್ರವಿದ್ಯೆ ಫಲಗೊಳ್ಳಬೇಕು ಅಂತಂದರೆ? ಅವನ ಪಾದ ಮೆಟ್ಟಿರುವಂತಹ ಧೂಳಿಂದ ಸಾಕು, ಆ ಧೂಳು ಇದ್ದರೆ ಸಾಕು, ಅವ್ರ ಮೇಲೆ ಮಾಟ ಪ್ರಯೋಗ ಮಾಡ್ತಾರೆ. ಒಳ್ಳೆಯವರಿಗೆ ಮಾಟ ಮಂತ್ರ ಆಗ್ತಿದೆ ಅಂತಂದರೆ ಇಲ್ಲೆಲ್ಲೋ ಒಂದು ಕಡೆ ದೇವರು ಆ ಒಳ್ಳೆಯದನ್ನು ಮರೆತು ದೇವರು ಕೆಟ್ಟದ್ದಕ್ಕೆ ಸಪೋರ್ಟ್ ಮಾಡ್ತಿದ್ದಾರಾ? ಖಂಡಿತವಾಗ್ಲೂ ಮಾಡ್ತಾರೆ. ಕೊರಗಜ್ಜನ ತುಂಬ ಜನ ಪೂಜೆ ಮಾಡ್ತಾರೆ. ಶರಾ ಬಿಟ್ಟು ಕೇಳ್ಕೊಂಡ್ರೆ ಏನು ಹೇಳಿದ್ರು ಮಾಡ್ಬಿಡ್ತಾನೆ. ಭಗವಂತನ ಒಲಿಸ್ಕೊಂಡು ಮನುಷ್ಯ ಭಗವಂತನ ಕೈಯಲ್ಲೇ ಈ ಥರ ಕೆಲಸ ಮಾಡ್ತಾನೆ ಅಂತಂದರೆ ಈ ಒಂದು ಲೆಕ್ಕದಲ್ಲಿ ಮನುಷ್ಯನೇ ಭಗವಂತನ ಆಗ್ಬಿಡಿದಾನೆ ಅಂತ ನನಗನ್ನಿಸುತ್ತೆ. ಹೇಳಿ, ಹಾಗಾದರೆ ಒಂದು ತಂತ್ರವಿದ್ಯೆ ಯಾರಿಗೋ ಒಬ್ಬರಿಗೆ ಪರಿಣಾಮ ಬಿದ್ದಿರುತ್ತೆ, ಯಾರೋ ಒಬ್ಬರಿಗೆ ನೋವಲ್ಲಿರ್ತಾರೆ, ಯಾರೋ ಒಬ್ಬರು ಸಿಕ್ಕಾಪಟ್ಟೆ ಏಳಿಗೆನೇ ಆಗ್ತಿರಲ್ಲ. ಇವ್ರಿಗೆಲ್ಲ ಒಂದು ತಂತ್ರವಿದ್ಯೆಗಳು ಆಗಿರುತ್ತೆ ಅಂದ್ಕೊಳ್ಳೋಣ. ಒಂದು ಉದಾಹರಣೆ ಕೊಡಿ. ಈ ಯಾವುದಕ್ಕೂ ನೀವು ಭಯ ಪಡಬೇಡಿ, ಯಾಕಂದರೆ ನೀವು ಮಾಡೋದಕ್ಕೆ ಇಷ್ಟ ಇಲ್ಲ ಅಥವಾ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತಂದರೆ ನೀವು ಒಂದು ಉದಾಹರಣೆ ಕೊಡಿ ನೋಡೋಣ. ಈ ತಂತ್ರವಿದ್ಯೆ ಏನೇ ಆಗಿದ್ರು ಇದನ್ನು ನೀವು ಮಾಡ್ಕೊಳ್ಳಿ ಎಲ್ಲ ಸರೋಗುತ್ತೆ ಅಂತಂದರೆ ಯಾವ ಒಂದು ಉದಾಹರಣೆ? ಉದಾಹರಣೆಗೆ ಏನಪ್ಪ ಅಂದರೆ, ನಿಮ್ಮ ಮನೆಯಲ್ಲಿರುವಂಥ ಪ್ರಾಣಿಗಳು ಸತ್ತೋಗ್ತವೆ. ಈ ಹಂದಿಯಲ್ಲಿ ವಾಮಾಚಾರ ಮಾಡ್ತಾರೆ. ಅದನ್ನು ಮಾತಾಡಬಾರ್ದು. ಅದು ನನ್ನ ಶಕ್ತಿ ಆ ದೇವಿ ನುಡಿಸಿದ್ಲೇನೋ ಗೊತ್ತಿಲ್ಲ. ಏನಿದೆ ಕುಟ್ಟಿ ಸೈತಾನ ಅಂದರೆ? ಎಳೆ ಮಗು ಸತ್ತೋಗಿರುತ್ತೆ ಹೊಟ್ಟೆಲಿ, ಆ ಪ್ರೇತನ ಕುಟ್ಟಿ ಸೈತಾನ ಅಂತಾರೆ. ಅವ್ರಿಗೆ ವಿಚಿತ್ರವಾದಂತಹ ಮೈ ಮೇಲೆ ಪರ್ಚೋದಾಗಿರ್ಬೋದು, ಆ ಮಕ್ಕಳು ಏನು ಆಟ ಆಡ್ತವೆ ಆ ಥರ ಪ್ರಯೋಗಗಳು ಮಾಡ್ತವೆ. ಸಮಾಧಿ ಇರೋ ಜಾಗದಲ್ಲಿ ಮನುಷ್ಯ ಇದ್ದಾನೆ. ಎಷ್ಟೋ ಗೋರಿಗಳ ಮೇಲೆ ಇವತ್ತು ಮನೆಗಳು ಕಟ್ಕೊಂಡು ಬದುಕ್ತಾ ಇದ್ದಾರೆ. ಗೋರಿಗಳ ಮೇಲೆ ಮನೆಗಳು ಕಟ್ಕೊಂಡು ಆ ನೆಗೆಟಿವ್ನ ಅನುಭವಿಸ್ತಾ ಈಗಲೂ ಇದ್ದಾರೆ. ಸ್ಮಶಾನ ಮನೆ ಆಗ್ಬಿಟ್ಟಿದೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ಯಾವ್ದಾರ ಒಂದು ಮದುವೆಗೆ ಹೋಗಿರ್ತಾರೆ, ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ, ಬರೋವಾಗ ಸುಸ್ತಾಗಿ ಬರ್ತಾರೆ, ಕಣ್ಣು ದೃಷ್ಟಿ ಆಗ್ಬಿಟ್ಟಿರುತ್ತೆ. ಏನಿಲ್ಲ, ಮನೆಗೆ ಬಂದಾಗ ಒಂದು ಹಿಡಿ ಸತಿ ನಮ್ಮ ಅಮ್ಮನೂ ಬೈತಾ ಇರ್ತಾರೆ, ನೀನು ಎಷ್ಟೊತ್ತಿನಲ್ಲಿ ಅಂದರೆ ಅಷ್ಟೊತ್ತಲ್ಲಿ ಬರ್ತೀಯಾ, ಹೊತ್ತಿನಲ್ಲಿ ಮನೆಗೆ ಬರ್ತೀಯಾ, ಎಲ್ಲಂದ್ರಲ್ಲಿ ಹೋಗ್ತೀಯಾ. ಇವಾಗಲೂ ಆಲ್ಮೋಸ್ಟ್ ನಾವು ಮನೆಗೆ ಹೋಗೋಷ್ಟು ಒಂದು 4 ಗಂಟೆ ಆದರೂ ಆಗಿರುತ್ತೆ, ಹೇಳೋಕ್ಕಾಗಲ್ಲ. ಜಾಸ್ತಿ ಮಿಡ್ ನೈಟ್ಗಳಲ್ಲಿ ಕೆಲಸ ಮುಗಿಸ್ಕೊಂಡು ಬರೋರಿಗೆ ಯಾವುದಾದ್ರೂ ಯಂತ್ರ ಇದೆಯಾ? ಅದನ್ನು ಹಾಕ್ಕೊಂಡ್ರೆ ಯಾವುದೇ ದುಷ್ಟಶಕ್ತಿನೂ ನಿಮ್ಮ ಹತ್ರ ಸುಳ್ಳು. ಒಡವೆಗಳು ಹಾಕ್ಕೊಳ್ಳೋದು ತಪ್ಪು, ಅಷ್ಟೆಲ್ಲ ಆಡಂಬರ ಮಾಡೋದು ಖಂಡಿತವಾಗ್ಲೂ ಒಳ್ಳೇದದು. ನೀವು ಎಷ್ಟು ಒಡವೆ ಹಾಕ್ಕೋತೀರೋ ಅಷ್ಟು ಶುಕ್ರ ನಿಮಗೆ ಅಟ್ರಾಕ್ಟ್ ಆಗ್ತಾನೆ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೆ 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 ನಮೋ ನಮಃ. ಈ ಸಮಯದಲ್ಲಿ ಈ ಮಂತ್ರಪಠನೆ ಯಾಕೆ ಈ ಶೋಲಿ ಅಂತಂದರೆ, ಇದು ಮುಖ್ಯವಾಗಿರುವಂಥದ್ದು ನನ್ನ ಭಾವನೆ. ಹಾಗೂ ಸರಿಸುಮಾರು 1 ಗಂಟೆ ರಾತ್ರಿಯ ಸಮಯ. ಈ ಸಮಯದಲ್ಲಿ ನಾವು ಪಾಡ್ಕಾಸ್ಟ್ನ ಮಾಡ್ತಾ ಇದ್ದೀವಿ. ನಾನಾ ಕಾರಣಗಳಿಂದ ಲೈನಪ್ ಆಗಿ ಇವತ್ತು ಕೆಲಸಗಳನ್ನ ಮಾಡ್ತಾ ಬ್ಯಾಕ್ ಟು ಬ್ಯಾಕ್ ಶೂಟ್ ಇಟ್ಕೊಳ್ತಾ ಈ ಶೂಟ್ನ ನಾವು ಇವಾಗ ಮಾಡ್ತಾ ಇದ್ದೀವಿ. ಈ ಮಂತ್ರ ಯಾಕೆ ಅಂತಂದರೆ, ಈ ಸಮಯದಲ್ಲಿ ಮಧ್ಯರಾತ್ರಿ 1 ಗಂಟೆಯಲ್ಲಿ ನಾವು ಮಾತಾಡ್ತಾ ಇರೋಂಥ ವಿಚಾರ ಯಂತ್ರ ಮಂತ್ರ ತಂತ್ರ ವಿದ್ಯೆಯ ಬಗ್ಗೆ. ಸೊ ಹಾಗಾಗಿ ಚಂಡಿ, ಚೌಡಿ, ಮಹಂಕಾಳಿ, ಭದ್ರಕಾಳಿ ಅಂತ ಸ್ವರೂಪದಲ್ಲಿರುವಂಥ ಮಹಾಪ್ರತ್ಯಂಗಿರಾ ದೇವಿನ ಅಥವಾ ಮಹಾಮಾಯಾಗಿನ್ನಿನ ಒಲಿಸ್ಕೊಳ್ಳೋಂಥ ಸಮಯ ಮಧ್ಯರಾತ್ರಿನೇ ಜಾಸ್ತಿ ಆಗಿರುತ್ತೆ. ನನ್ನ ಎದುರುಗಡೆ ಇರುವಂಥ ಸಾಯಿ ಸುರೇಶ್ ಅವರು ನ್ಯೂಮರಾಲಜಿಸ್ಟ್ ಹಾಗೂ ಸ್ಪಿರಿಚುವಲ್ ಮಾಸ್ಟರ್ ಮತ್ತು ಯಂತ್ರ ತಂತ್ರ ಮಾಂತ್ರಿಕ ವಿದ್ಯೆಗಳನ್ನು ಕಲಿತವರು. ಸ್ಮಶಾನದಲ್ಲಿ 12 ಗಂಟೆಯಿಂದ ಸರಿಸುಮಾರು 2 ಗಂಟೆ ಮಧ್ಯರಾತ್ರಿ ಹೋಗಿ ಯಂತ್ರ ಮಂತ್ರ ತಂತ್ರ ವಿದ್ಯೆಗಳನ್ನು ಮಾಡಿದವರು ಸಹ ಹೌದು. ಅವರಿಗೆ ಯಕ್ಷಿಣಿಯರು ಕಾಣಿಸಿದ್ದಾರೆ ಹಾಗೂ ಭೂತ ಪ್ರೇತ ಆತ್ಮಗಳು ಕಾಣಿಸಿದೆ. ಅದರ ಜೊತೆ ಅವರು ಮಾತನಾಡಿ ಕೂಡ ಇದ್ದಾರೆ. ಇದನ್ನು ಮಾತಾಡಬೇಕಂತಂದರೆ ಹುಷಾರಾಗಿರಬೇಕು ರಂಜಿತ್ ಅಂತ ನನಗೆ ಮೊದಲನೇದಾಗಿ ಹೇಳಿದ್ರು. ಅದ್ರ ಜೊತೆಗೆ ದೇವಿಯನ್ನು ನೆನೆಸ್ಕೊಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೋಸ್ಕರ ಮಾಡ್ತಾ ಇರೋವಂಥದ್ದು. ಯಂತ್ರ ಮಂತ್ರ ತಂತ್ರವಿದ್ಯೆಗಳಲ್ಲಿ ಮಾಟ ಮಂತ್ರ ಅನ್ನೋದು ಒಂದು ಕೈ. ಅದರಲ್ಲಿ ಮಾಟ ಮಂತ್ರದಲ್ಲಿ ಸುಮಾರು ಜನ ನೋವು, ಯಂತ್ರ ಮಂತ್ರಗಳಲ್ಲಿ ಸುಮಾರು ಜನಕ್ಕೆ ಕೆಡಕು, ಯಂತ್ರ ಮಂತ್ರಗಳಿಂದ ಸುಮಾರು ಜನಕ್ಕೆ ಒಳ್ಳೆಯದು, ಇದೆಲ್ಲವೂ ಆಗಿದೆ. ಈ ಒಳಿತು ಅಥವಾ ಈ ಕೆಟ್ಟದ್ದು ಅನ್ನೋ ವಿಚಾರಗಳನ್ನ ಮಾತಾಡ್ತಾ ನಾವು ಇವತ್ತು ನಿಮಗೆ ತೊಗೊಂಬರ್ತಾ ಇರೋಂಥ ಎಪಿಸೋಡೆ ಆಸ್ಟ್ರೋಲಾಜಿಕಲಿ ಇವತ್ತು ನಾವು ಮಾತಾಡ್ತಾ ಇರೋದೆ ಯಂತ್ರ ಮಂತ್ರ ತಂತ್ರ ವಿದ್ಯೆಯ ಬಗ್ಗೆ. ಈ ಯಂತ್ರ ಮಂತ್ರ ತಂತ್ರ ವಿದ್ಯೆ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಇದ್ದಾರೆ ಎಂದಿನಂತೆ ದಿ ಗ್ರೇಟೆಸ್ಟ್ ಆ್ಯಂಡ್ ಆಲ್ಸೋ ಯಂಗೆಸ್ಟ್ ನ್ಯೂಮರಾಲಜಿಸ್ಟ್ ಮತ್ತು ಸ್ಪಿರಿಚುವಲ್ ಮಾಸ್ಟರ್ ಹಾಗೂ ಸಪ್ತ ಚಕ್ರಗಳ ಬಗ್ಗೆ ತಿಳ್ಕೊಂಡಿರುವಂಥ ನಮ್ಮ ಸಾಯಿ ಸುರೇಶ್ ಅವರು. ನಿಮಗೆ ಆತ್ಮೀಯದ ಸ್ವಾಗತ, ಸುಸ್ವಾಗತ ಸರ್. ನಮಸ್ತೆ ರಂಜಿತ್ ಸರ್. ಈ ಆತ್ಮ ಪರಮಾತ್ಮನದ್ದು, ಈ ದೇಹ ನನ್ನ ತಂದೆ ತಾಯಿ ಕೊಟ್ಟಂತಹ ಭಿಕ್ಷೆ, ಈ ವಿದ್ಯೆ ನನ್ನ ಗುರುಗಳು ಕೊಟ್ಟಂತಹ ಭಿಕ್ಷೆ,
ಇನ್ನೆಲ್ಲ ಮಿಕ್ಕಿದ್ದು ಮಿಥ್ಯ ಅಂತ ಹೇಳ್ತಾ ಓಂ ಸರ್ವಕಾಳಿಯೇ ನಮಃ. ತಾಯಿ, ಇಷ್ಟೊತ್ತಲ್ಲಿ ಈ ಒಂದು ಸೂಕ್ತವಾದಂತಹ ತಂತ್ರವಿದ್ಯೆಯನ್ನು ಮಾತಾಡಲಿಕ್ಕೆ ಇವತ್ತು ಕೂತ್ಕೊಂಡಿದ್ದೀನಿ. ಇದು ಯಾವುದಕ್ಕೂ ನಿನ್ನ ಅಡೆತಡೆಗಳು ಬಾರದೇ ಇರಲಿ. ನಮಸ್ತೆ ನಮಸ್ತೆ ನಮಃ. ನಮಸ್ತೆ ರಂಜಿತ್ ಸರ್. ನಮಸ್ತೆ. ಸ್ಟಾರ್ಟಿಂಗೇ ಅಮ್ಮನ ಕೇಳಿಕೊಂಡು ಯಾವುದೋ ಒಂದು ಮಂತ್ರ ಪಠನೆ ಮಾಡಿ ಯಂತ್ರ ತಂತ್ರ ವಿದ್ಯೆ ಬಗ್ಗೆ ನಾವು ಮಾತಾಡಿಕೊಟ್ಟಿದ್ದೀವಿ. ಸುಮಾರು ಜನಕ್ಕೆ ಯಂತ್ರ ತಂತ್ರ ವಿದ್ಯೆ ಅಂತ ಏನು ಅಂತ ಗೊತ್ತಿರಲ್ಲ. ಸುಮಾರು ಜನ ಏನು ಅಂತ ಗೊತ್ತಿಲ್ಲದೇ ನೂರಾರು ಕೆಲಸಗಳನ್ನ ಮಾಡಿರ್ತಾರೆ. ಸುಮಾರು ಜನಕ್ಕೆ ಏನೋ ಮಾಡೋದಕ್ಕೋಗಿ ಇನ್ನೇನೋ ಆಗಿರುತ್ತೆ. ಸುಮಾರು ಜನ ತನ್ನ ಏಳ್ಗೆ ನೋಡ್ದಿರ ಸುಮಾರು ನೋವುಗಳನ್ನ ಪಡ್ತಾ ಇರ್ತಾರೆ. ಎಷ್ಟೇ ಕೆಲಸಗಳನ್ನ ಮಾಡಿದ್ರೂ ಯಾವುದೋ ಒಂದು ಬಾಧೆಗಳು ಅವ್ರನ್ನ ಕಾಡ್ತಾನೆ ಇರುತ್ತೆ. ಎಷ್ಟೇ ಏನೇ ಮಾಡಿದ್ರೂ ಉದ್ಧಾರ ಆಗಲ್ಲ, ಹಾಗೂ ಎಷ್ಟೇ ಏನೇ ಮಾಡಿದ್ರೂ ಅವರು ಅಂದ್ಕೊಂಡಿರುವಂಥ ಮೆಟ್ಟಿಲುಗಳನ್ನು ಸಾಧನೆ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಇದಕ್ಕೆಲ್ಲ ಯಂತ್ರ ತಂತ್ರ ವಿದ್ಯೆ ಕಾರಣನ? ಎಕ್ಸಾಕ್ಟ್ಲಿ ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ಏನಿದು ಯಂತ್ರ ತಂತ್ರ ವಿದ್ಯೆ? ಈ ಯಂತ್ರ ಮಂತ್ರ ತಂತ್ರ ಈ ಮೂರು ವಿದ್ಯೆಗಳು ಬಂದಿದ್ದು ಅಥರ್ವಣ ವೇದದಲ್ಲ. ಅಥರ್ವಣ ವೇದದಲ್ಲಿ 20 ಕಾಂಡಗಳಿದ್ದಾವೆ. ಅದರಲ್ಲಿ 260 ಸೂಕ್ತಿಗಳಿದ್ದಾವೆ. ಇದನ್ನು ಬ್ರಹ್ಮವೇದ ಅಂತಲೂ ಕರೀತಾರೆ. ಈ ಒಂದು ವೇದದಲ್ಲಿ ಇಷ್ಟೆಲ್ಲ ನೀವು ಹೇಳಿದ್ರಲ್ಲ, ಯಂತ್ರ ಮಂತ್ರ ತಂತ್ರ ಹಾಗೂ ವಿವಾಹ, ಶವ ಸಂಸ್ಕಾರ ಆಗಿರ್ಬೋದು, ಗೃಹ ನಿರ್ಮಾಣ ಆಗಿರ್ಬೋದು, ಯಕ್ಷಿಣಿ ಆಗಿರ್ಬೋದು, ಸ್ತಂಭನ ಆಗಿರ್ಬೋದು, ಮಾಟ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ವಶೀಕರಣ ಆಗಿರ್ಬೋದು, ಉಚ್ಚಾಟನೆ ಆಗಿರ್ಬೋದು, ಮಾರಣ ಆಗಿರ್ಬೋದು, ಪ್ರತಿಯೊಂದುವೇ 9,000 ಮಂತ್ರಗಳು ಈ ಒಂದು ಅಥರ್ವಣ ವೇದದಲ್ಲಿ ಇದ್ದಾವೆ. ಇದರಲ್ಲಿ ಗುರುಗಳ ಒಂದು ಸೂಕ್ತದ ಮೇಲೆಗೆ ಕೆಲವೊಂದನ್ನು ನಾವು ಅದನ್ನು ಆರಾಧನೆ ಮಾಡ್ತಾ ಮಂತ್ರೋಚ್ಚಾರಣೆ ಮಾಡ್ತಾ ಅದನ್ನು ವಶ ಮಾಡ್ಕೊಂಡಿರ್ತೀವಿ. ಸೊ ಯಂತ್ರತಂತ್ರ ಮಂತ್ರ ವಿದ್ಯೆ ಅಥರ್ವಣ ವೇದದಿಂದ ಬಂದಿರುವಂಥದ್ದು ಖಂಡಿತವಾಗ್ಲೂ ನಿಮ್ಮ ಪ್ರಕಾರ ಹೇಳ್ತಾ ಇರುವಂಥದ್ದು. ಯಾವ ಯಂತ್ರದಿಂದ ಮನುಷ್ಯನ ಜೀವನ ಉದ್ಧಾರ ಆಗುತ್ತೆ, ಯಾವ ತಂತ್ರದಿಂದ ಮನುಷ್ಯನ ಜೀವನ ಹಾಳಾಗುತ್ತೆ? ತಂತ್ರವಿದ್ಯೆ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಅದನ್ನು ನಮ್ಮ ಗುರುಗಳಿಗೆ ವಿರೋಧ ಮಾಡಿದವು. ನಾನು ಅದನ್ನು ಕಲಿಯುವಾಗ ಮದುವೆಗೆ ಮುಂಚೆ ನನ್ನ ಸ್ಮಶಾನದಲ್ಲಿ ಕರ್ಕೊಂಡೋಗಿ ಆ ತಂತ್ರವಿದ್ಯೆಯನ್ನು ಹೇಳಿದಾಗ, ಅಂಜನ ವಿದ್ಯೆ ಮಾಡುವಾಗ, ತಾಂತ್ರಿಕ ಯಕ್ಷಿಣಿಯನ್ನು ವಶ ಮಾಡ್ಕೊಳ್ಳೋಕ್ಕೆ ಹೋದಾಗ ಭಯಪಟ್ಟಿದ್ದು ಉಂಟು, ಆತ್ಮವಿಶ್ವಾಸದಿಂದ ಮಾಡಿದ್ದು ಉಂಟು. ಈಗ ನಾವು ಒಂದು ತಂತ್ರವಿದ್ಯೆಯನ್ನು ಯಕ್ಷಿಣಿ ವಿದ್ಯೆಯನ್ನು ಕಲಿಯುವಾಗ ಯಕ್ಷಿಣಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಪ್ರತ್ಯಕ್ಷ ಆಗ್ತಾಳೆ. ನಾವೊಂದು ಮಂಡಲ ಹಾಕಿರ್ತೀವಿ, ಮಂಡಲ ಹಾಕಿ ನಿಂಬೆಹಣ್ಣೆಲ್ಲ ಇಟ್ಟು ಧೂಪ ದೀಪಗಳನ್ನು ನೈವೇದ್ಯ ಕೊಟ್ಟು ಆ ತಾಯಿಗೆ ಏನು ಇಷ್ಟನೋ, ನಾವು ಕಾಳಿದೇವಿಯನ್ನು ಆರಾಧನೆ ಮಾಡುವಂತಹ ವ್ಯಕ್ತಿಗಳಾಗಿರೋದ್ರಿಂದ ತಾಂತ್ರಿಕ ವಿದ್ಯೆಯಲ್ಲಿ ಆ ದೇವಿಗೆ ಕೆಲವೊಂದು ಸರಿ ರಕ್ತಾಭಿಷೇಕನೂ ಮಾಡ್ಬೋದು. ಖಂಡಿತವಾಗ್ಲೂ ಕೆಲವೊಂದೆಲ್ಲ ಹೇಳಬಾರ್ದು, ಅದನ್ನೆಲ್ಲ ಈ ವಿಚಾರ ಮಾತಾಡುವಂಥ ವಿಚಾರಗಳೆಲ್ಲ. ಕೆಲವೊಂದು ನೈವೇದ್ಯಗಳನ್ನು ಇಟ್ಟಾಗ ಅದನ್ನು ಅಡೆತಡೆ ಮಾಡೋದಕ್ಕೆ ಪ್ರೇತಾತ್ಮಗಳು ಸಾಕಷ್ಟು ಅದನ್ನು ಅಡೆತಡೆ ಮಾಡುತ್ತೆ. ಅದಾದಮೇಲೆ ದೇವಿ ನಮಗೆ ಒಲಿಯುವಂಥ ಸಮಯದಲ್ಲಿ ನನ್ನ ಗುರುಗಳು ಹೇಳೋದು, ಯಾವುದೋ ಒಂದು ರೂಪದಲ್ಲಿ ಬರ್ತಾಳೆ, ನೈವೇದ್ಯವನ್ನು ಸೇವನೆ ಮಾಡ್ತಾಳೆ. ಆ ಸೇವನೆ ಮಾಡ್ತಿದ್ದಂಗೆ ಆ ಒಂದು ವಿದ್ಯೆ ನಿನಗೆ ಅಂಟುತ್ತೆ. ಈಗ ಯಾರೋ ಒಬ್ಬರು ಬರ್ತಾರೆ, ಅದ್ರ ಬಗ್ಗೆ ಏನಾದರೂ ನಿಮಗೆ ಕೇಳಿದಾಗ, ಆ ಕೆಡುಕು ಬಗ್ಗೆ ಹೇಳಿದಾಗ, ಒಳ್ಳೇದಿದ್ರೂ ಕೆಟ್ಟದಿದ್ರೂ ಮಾಡಲೇಬೇಕು. ತಂತ್ರವಿದ್ಯೆ ಅನ್ನೋದು 90 ಭಾಗ ಇನ್ನೊಬ್ಬರನ್ನು ಹಾಳು ಮಾಡೋದಕ್ಕೆ ಇರುವಂಥ ವಿದ್ಯೆ ಅದು ತಂತ್ರವಿದ್ಯೆ. ಈಗ ಉದಾಹರಣೆಗೆ ಮಾರಣ ಇರ್ಬೋದು. ಮಾರಣ ಅಂದರೆ ಇನ್ನೊಬ್ಬರನ್ನ ಸಾಯಿಸುವಂಥ ವಿಚಾರ. ಅದು ಕಾನೂನಾತ್ಮಕವಾಗಿ ತಪ್ಪು. ಆಗ ಸುಮಾರು ನನ್ನ ಗುರುಗಳು ಆಗ ಮಾಡಿರ್ಬೋದೇನೋ, ಬಟ್ ಮಾರಣ ವಿದ್ಯೆ ಈಗ ಆ ವಿದ್ಯೆಗಳು ಖಂಡಿತವಾಗ್ಲೂ ಮಾಡುವಂಥ ವಿಚಾರಗಳು ಯಾರೂ ಇಲ್ಲ. ನಾನು ಅದನ್ನು ಹೇಳೋಕ್ಕೂ ಇಷ್ಟಪಡೋದಿಲ್ಲ ರಂಜಿತ್ ಸರ್. ಅದರಲ್ಲಿ ಕೆಲವೊಂದು ವಿಚಾರಗಳು, ಮಂತ್ರದ ಬಗ್ಗೆ ಮಾತಾಡ್ತೀನಿ, ಯಂತ್ರದ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ, ತಂತ್ರ ಬಗ್ಗೆ ಆದಷ್ಟು ಕಡಿಮೆ ಮಾತಾಡೋಣ. ಸೊ ನಿಮ್ಮ ಪ್ರಕಾರ ತಂತ್ರ ಅನ್ನೋದು ಇರೋದೇ ಮನುಷ್ಯನ ಜೀವನ ಹಾಳು ಮಾಡೋದು? ಖಂಡಿತವಾಗ್ಲು ಅದನ್ನು ಮಾಡ್ತಾರೆ. ಅದನ್ನು ಮಾಡಿದಾಗ ಪ್ರಯೋಗ ಮಾಡ್ತಾರೆ. ಪ್ರಯೋಗ ಮಾಡಿದಾಗ ನನ್ನ ಗುರುಗಳು ಬಲಗೈಯನ್ನು ಕಳ್ಕೊಂಡಿದ್ದು ಉಂಟು. ಇದರಿಂದ ಒಂದು ತಂತ್ರವಿದ್ಯೆನ ಪ್ರಯೋಗ ಮಾಡೋರಿಗೇನೆ ಎಫೆಕ್ಟ್ ಖಂಡಿತವಾಗ್ಲೂ ಆಗುತ್ತೆ. ಆ ತಂತ್ರವಿದ್ಯೆನ ಪಡ್ಕೊಳ್ಳೋವಾಗ
ಒಂಚೂರು ಮಂತ್ರೋಚ್ಚಾರಣೆಯಲ್ಲಿ ಏನಾದರೂ ತಪ್ಪಾದ್ರೂ ನಮಗೆ ಅದು ಎಫೆಕ್ಟ್ ಕೊಡುತ್ತೆ. ಬಟ್ ಪ್ರಾಣಾಪಾಯ ಏನೂ ಆಗೋದಿಲ್ಲ. ಕೆಲವರೆಲ್ಲ ಹೇಳ್ತಾರೆ ರಕ್ತ ಕಕ್ಕೊಂಡು ಸತ್ತೋಗ್ಬಿಡ್ತಾರೆ, ಅದೆಲ್ಲ ಸುಳ್ಳು ವಿಚಾರ. ನನ್ನ ಗುರುಗಳು ನನಗೆ ಹೇಳಿರೋ ಪ್ರಕಾರ ಕೆಲವೊಂದು ಅಂಗಾಂಗಗಳ ವೈಫಲ್ಯತೆ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ ತಂತ್ರವಿದ್ಯೆ ಮಾಡುವಾಗ ನೀವು ಯಾವ ದೇವ್ರನ್ನ ಪ್ರೇ ಮಾಡ್ತೀರಾ? ಒಂದೊಂದು ಯಕ್ಷಿಣಿನ ಪ್ರೇಯರ್ ಮಾಡುವಾಗ ಆ ಯಕ್ಷಿಣಿಗೆ ತಕ್ಕಂಥ ಯಕ್ಷಿಣಿಯ ಹೆಸರು, ಯಕ್ಷಿಣಿ ದೇವತೆಗಳಲ್ಲಿ ಅದೆಲ್ಲ ಮಾಡಬಾರ್ದು, ಅದೆಲ್ಲ ಹೇಳಬಾರ್ದು. ಯಕ್ಷಿಣಿ ಬಗ್ಗೆ ಮಾತಾಡಬಾರ್ದು ಇಷ್ಟೊತ್ತಲ್ಲಿ. ಕಾಳಿದೇವ ಆರಾಧನೆ ಮಾಡ್ತೀವಿ, ಆ ಯಕ್ಷಿಣಿಗಳ ಯಕ್ಷಿಣಿ ಹೆಸರುಗಳನ್ನೇ ಉಚ್ಚಾರಣೆ ಮಾಡಬಾರ್ದು ಈ ಸಮಯದಲ್ಲಿ. ಹೌದಾ? ಖಂಡಿತವಾಗ್ಲು. ಮನುಷ್ಯನ ಹಾಳು ಮಾಡೋ ವಿದ್ಯೆ ಪರಮಾತ್ಮನಿಗೆ ನೈವೇದ್ಯ ಆಗುತ್ತಾ ತಂತ್ರವಿದ್ಯೆಯಲ್ಲಿ? ಪರಮಾತ್ಮನಿಗೆ ಹೇಗೆ ಅದು ನೈವೇದ್ಯ ಆಗುತ್ತೆ ಗೊತ್ತಿಲ್ಲ ನನಗೆ. ಅಲ್ಲ, ಯಕ್ಷಿಣಿ ದೇವತೆಗಳು ಸಹ ಯಕ್ಷಿಣಿಗಳು ಅನ್ನೋದು ದೇವತೆಗಳೇನೆ. ಅದು ಯಕ್ಷಿಣಿಯನ್ನು ನಾವು ವಶ ಮಾಡಿಕೊಂಡಾಗ, ಉದಾಹರಣೆಗೆ ಒಬ್ಬ ಕನ್ಸಲ್ಟೆಂಟ್ ಬಂದಿದ್ದಾನೆ ಅಂದರೆ ಅವನ ಬಗ್ಗೆ ರಾತ್ರಿ ಬಂದು ನಮಗೆ ಆ ಮಂತ್ರೋಚ್ಚಾರಣೆ ಮಾಡಿದಾಗ ನಾಳೆ ಯಾರಾದರೂ ಬರೋ ಆಗಿದ್ದರೆ ಅವರ ಬಗ್ಗೆ, ಅವರ ಇತಿಹಾಸದ ಬಗ್ಗೆ, ಅವರ ಕೆಡುಕುಗಳ ಬಗ್ಗೆ ಹೇಳಿ ಹೋಗುತ್ತೆ. ಉದಾಹರಣೆಗೆ ರಾವಣಾಸುರ ಒಂದು ಯಕ್ಷಿಣಿನ ವಶ ಮಾಡ್ಕೊಂಡಿದ್ರು. ಆ ಯಕ್ಷಿಣಿ ಬಂದು ಸೀತಾದೇವಿಯನ್ನು ನೀನು ಅಪಹರಿಸೋದು ನಿನಗೆ ಮೃತ್ಯು ಆಗುತ್ತೆ ಅಂತ ಹೇಳಿದ್ರೂ ಅದಕ್ಕೆ ವಿರುದ್ಧವಾಗಿ ರಾವಣಾಸುರ ಮಾಡ್ದ. ಅದು ಬಂದು ನಮಗೆ ಹೇಳುತ್ತೆ ಅದು ಯಕ್ಷಿಣಿ ವಿದ್ಯೆಗಳಲ್ಲಿ. ಅಂದರೆ ನಿಮ್ಮ ಪ್ರಕಾರ ಯಕ್ಷಿಣಿ ದೇವತೆಗಳು ಯಾರಿಗೆ ಒಬ್ಬರು ಕೆಡಕನ್ನು ಮಾಡೋದಂದ್ರು ಅದರಿಂದ ನಿಮಗೆ ಕೆಡಕಾಗುತ್ತೆ ಅಂತಂದರೆ ನಿಮಗೆ ಸೂಚನೆಗಳನ್ನ ಕೊಡ್ತಾರೆ? ಖಂಡಿತವಾಗ್ಲೂ ಸೂಚನೆ. ಅಂದು ಅವ್ರಿಗೂ ಸೂಚನೆ ಆಗುತ್ತೆ, ನಮಗೆ ಸೂಚನೆ ಆಗುತ್ತೆ. ಮೊದಲು ಅವ್ರು ಬಂದಿರೋರು ಒಳ್ಳೆಯವರ ಕೆಟ್ಟವರ, ಅವರು ಕೆಟ್ಟ ರೀತಿಯಲ್ಲಿ ಬಂದಿದ್ದಾರ, ನಿನ್ನಲ್ಲಿ ಏನು ಅದನ್ನು ಪಡ್ಕೊಳಕ್ಕೆ ಬಂದಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಹೇಳುತ್ತೆ. ಯಾವ ವಸ್ತು ಸಿಗಬೇಕು ಈ ತಂತ್ರವಿದ್ಯೆ ಫಲಗೊಳ್ಳಬೇಕು ಅಂತಂದರೆ, ಎಕ್ಸಾಂಪಲ್ ನೀವು ಯಾವುದೋ ಒಬ್ಬರ ಮೇಲೆ ಒಂದು ತಂತ್ರವಿದ್ಯೆನ ಮಾಡ್ತೀರಾ ಅಂದ್ಕೊಳ್ಳೋಣ. ಅದನ್ನು ಪರಿಣಾಮ ಮಾಡಬೇಕು ಅಂತಂದರೆ ಯಾವ ಒಂದು ವಸ್ತು, ಆ ಮನುಷ್ಯನ ಯಾವ ಒಂದು ವಸ್ತು, ಬಟ್ಟೆ, ಕೂದಲು ಅಥವಾ ಫೋಟೋ ಏನು ಸಿಕ್ಕಬೇಕು? ಫೋಟೋದಲ್ಲಿ ಮಾಡೋದು ತುಂಬ ಕಡಿಮೆ. ಅವನ ಮೈ ಮೇಲಿರುವಂತಹ ಕೂದಲು, ಅವನ ಪಾದದ ಧೂಳು, ಅವನ ಪಾದ ಮೆಟ್ಟಿರುವಂತಹ ಧೂಳಿಂದ ಸಾಕು, ಆ ಧೂಳು ಇದ್ದರೆ ಸಾಕು, ಅವ್ರ ಮೇಲೆ ಮಾಟ ಪ್ರಯೋಗ ಮಾಡ್ತಾರೆ. ಅದು 100% ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಸೊ ಈಗಿನ ಕಾಲದಲ್ಲೂ, ಈ ಆಧುನಿಕ ಯುಗದಲ್ಲಿ 2025 ನಾವಿದ್ದೀವಿ, ಈ ತಂತ್ರವಿದ್ಯೆನ ಸುಳ್ಳು ಅನ್ನೋರಿಗೆ ಇದು ಇದೆ ಆಗುತ್ತೆ ಅನ್ನೋದಕ್ಕೆ ಯಾವ ಉದಾಹರಣೆ ಕೊಡ್ತೀರಾ? ಈಗ ಉದಾಹರಣೆ ಕೊಡೋದಕ್ಕೆ ಸಾಕಷ್ಟು ಸಮಯ ಇದೆ. ಅಂದರೆ ಅದಕ್ಕೆ ಪ್ರಯೋಗ ಮಾಡುವಂಥ ಒಂದು ವಿಧಾನ ಇದೆ, ಸ್ಥಳ ಇದೆ. ಯಾವುದೋ ಒಂದು ಟಿ ವಿಯಲ್ಲಿ ನೋಡ್ತಾ ಇದ್ದೆ, ಹೀಗೆ ಒಬ್ಬರನ್ನ ಇಂಟರ್ವ್ಯೂ ಮಾಡ್ತಾಯಿದ್ರು. ಕೈ ಬಿದ್ದೋಗೋ ಥರ ಮಾಡಿಬಿಡ್ತಾರೆ, ತಲೆ ಅಳ್ಳಾಡೋ ಥರ ಮಾಡ್ತಾರೆ. ನಾನು ಹೇಳೋದೇನಪ್ಪ ಅಂದರೆ ಅದಕ್ಕೆ ನಿರ್ದಿಷ್ಟವಾದಂಥ ಸಮಯ, ಗಳಿಗೆ, ಗ್ರಹಗಳು, ನಕ್ಷತ್ರಗಳು, ಆ ಹೋರಾ ಟೈಮ್ ಪ್ರತಿಯೊಂದೂ ನಮಗೆ ಸಪೋರ್ಟಿವ್ ಆಗಿರಬೇಕು. ಆ ಪ್ರಯೋಗ ಮಾಡಬೇಕು ಅಂದಾಗ ಅದೆಲ್ಲ ನೋಡಿಕೊಂಡೇ ಮಾಡೋದು. ಯಾವುದೋ ಸಮಯದಲ್ಲಿ ನಾನು ಮಾಡಿಬಿಡ್ತೀನಿ, ಈಗ ತಕ್ಷಣಕ್ಕೆ ಏನೋ ಮಾಡಿಬಿಡ್ತೀನಿ, ಅದೆಲ್ಲ ಆಗದೇ ಇರುವಂಥ ವಿಚಾರಗಳಿದು. ಖಂಡಿತವಾಗ್ಲು. ಯಾಕೆ ಅನ್ನಿಸ್ತು ನಿಮಗೆ ಈ ತಂತ್ರವಿದ್ಯೆ ಕಲಿಬೇಕು? ಏನು ಆಸಕ್ತಿ ಕೊಡ್ತು ನಿಮಗೆ ಕಲಿಯೋದಕ್ಕೆ? ಅಂದರೆ ಭಯ ಹೋಗಲಾಡಿಸ್ಲಿಕ್ಕೆ. ಯಾರ ಭಯ? ಪ್ರಕೃತಿಯಲ್ಲಿರುವಂಥ ಭಯ. ಒಂದು ಪ್ರೇತಾತ್ಮ, ಚಿಕ್ಕ ವಯಸ್ಸಿಂದ ನಮಗೆ ಪ್ರೇತಗಳನ್ನು ಕಂಡ್ರೆ ಭಯ ಪಡಿಸೋದೇ ಜಾಸ್ತಿ. ಅದರಿಂದ ಆಚೆ ಬರಬೇಕು ಅಂದಾಗ, ಅದೇ ನನ್ನ ಗುರುಗಳನ್ನ ನಾವು ಕೇಳೋದಕ್ಕೆ ಅಂತ ಹೋದಾಗ ನನ್ನ ಕೈಯಲ್ಲಿ ಶಂಕುನ ನೋಡಿ ನನ್ನ ಗುರುಗಳು, ನೀನು ಒಬ್ಬ ಯೋಗಿ ಆಗ್ತೀಯ, ನಿನಗೆ ಕಲಿಯುವಂಥ ಆಸಕ್ತಿ ಇದ್ದರೆ ಕಲಿಬೋದು ಅಂತ ಹೇಳಿದಾಗ ಸ್ವಲ್ಪ ಭಯಪಟ್ಟೆ. ಅದನ್ನು ತಾಂತ್ರಿಕ ವಿದ್ಯೆಗಳಂದರೆ ತುಂಬ ಕಡಿಮೆ ಕಲ್ತ್ಕೊಂಡೆ ನಾನು, ಭಯದಿಂದ. ತುಂಬ ಅಂದರೆ ತುಂಬ ಕಡಿಮೆ. ಅದರಲ್ಲಿ ವಾಕ್ಸಿದ್ಧಿಯನ್ನು ಪಡ್ಕೊಂಡೆ ನಾನು. ವಾಕ್ಸಿದ್ಧಿಯನ್ನು, ಕೆಲವು ಒಂದು ಮಂತ್ರವನ್ನು 1,00,000 ಸರಿ ಜಪ ಮಾಡಿದಾಗ ಮಾತ್ರ ಆ ವಾಕ್ಸಿದ್ಧಿಯನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆ ವಾಕ್ಸಿದ್ಧಿಯನ್ನು ಏನಕ್ಕೆ ಪಡ್ಕೊಂಡೆ ಅಂದರೆ, ನಮ್ಮಿಂದ ಒಂದು ಒಳ್ಳೆ ವಿಚಾರಗಳು ಆಚೆ ಬಂದಾಗ ಅದು ನಡಿಬೇಕು. ಸರಸ್ವತಿ ನಮ್ಮ ನಾಲ್ಗೆ ಮೇಲೆ ಅದನ್ನು ನುಡಿಸ್ಬೇಕು, ಕಾಮಾಕ್ಷಿ ದೇವಿ ನುಡಿಸ್ಬೇಕು. ಅದರಿಂದ ವಾಕ್ಸಿದ್ಧಿಯನ್ನು ಮಾಡಿಕೊಂಡೆ. ಕೆಲವೊಂದು ತಾಂತ್ರಿಕ ವಿದ್ಯೆ ಬಗ್ಗೆ ಬೇಡ ರಂಜಿತ್ ಸರ್, ಅದು ಖಂಡಿತವಾಗ್ಲೂ ಅದು ಯಾಕೆ ಬೇಡ ಅಂತಂದರೆ, ಜನಗಳಿಗೆ ಕೆಟ್ಟದ್ದು ಮಾಡೋದು ಯಾಕೆ? ಈಗ ಒಬ್ಬ ಬಂದು ನನಗೆ ಕೆಟ್ಟದ್ದು ಮಾಡ್ತಿದ್ದಾರೆ ಅಂತ ಅವನು ಹೇಳ್ತಾನೆ, ಓಕೆನಾ? ಅವನು ಕೆಟ್ಟದ್ದು ಮಾಡೋ ಹಾಗಿದ್ರೆ ಅವನು ಕೆಟ್ಟದ್ದೇ ಮಾಡಬೇಕಾ?
ಒಳ್ಳೇದು ಮಾಡಬಾರ್ದ? ಈಗ ಅವನಿಗೆ ಏನೋ ಒಂದು ಕೆಟ್ಟದಾಗಿದೆ, ಅದನ್ನು ಸರಿ ಮಾಡ್ಕೊಳ್ಳೋವಂಥ ಯಂತ್ರಗಳಿದ್ದಾವೆ, ಯಂತ್ರಗಳು ಮಾಡ್ಕೊಡ್ತೀನಿ. ಅದಕ್ಕೂ ಕೆಲವೊಂದು ಮೂಲಿಕೆಗಳು, ಗಿಡಮೂಲಿಕೆಗಳು ಹಾಕ್ತೀವಿ, ಧೂಪ ದೀಪಗಳನ್ನು ಹಾಕ್ತೀವಿ, ಆಮೇಲೆ ಚಕ್ರಗಳನ್ನು ಹಾಕ್ತೀವಿ, ನಂಬರ್ಸ್ ನ್ಯೂಮರಾಲಜಿ ಮಾಡ್ತೀವಿ, ನಂಬರ್ಸ್ ಪ್ರಕಾರ ಅವರ ಗ್ರಹಗತಿಗಳ ಒಂದು ಚಕ್ರಗಳನ್ನು ಬರಿತೀವಿ, ಮಾಡಿಕೊಡ್ತೀವಿ. ಅದರಲ್ಲೂ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ. ಎಷ್ಟು ತಂತ್ರದಲ್ಲಿ ಕೆಟ್ಟದಾಗುತ್ತೋ ಯಂತ್ರದಲ್ಲಿ ಅಷ್ಟೇ ಒಳ್ಳೆಯದಾಗುತ್ತೆ. ಈಗ ನನ್ನ ಪ್ರಕಾರ ದೇವರು ಅನ್ನೋದೇ ಒಳ್ಳೆಯದು. ಕೆಟ್ಟದ್ದೇ ಮಾಡೋದೇ ಆದರೆ ಅವ್ರನ್ನ ಯಾಕೆ ದೇವರು ಅನ್ನಬೇಕು ಅನ್ನೋದು ನನ್ನ ಪ್ರಶ್ನೆ. ನೀವು ಭಗವತಿ ಅಥವಾ ಮಹಾಂಕಾಳಿ, ದುರ್ಗಿ, ಭದ್ರಕಾಳಿ, ಕಾಳಿಯಮ್ಮ ಈ ಎಲ್ಲ ದೇವರುಗಳನ್ನ ತಗೊಂಡಾಗ ತಂತ್ರವಿದ್ಯೆಗಳಿಗೆ ಈ ಎಲ್ಲ ದೇವರುಗಳನ್ನ ಹೋಲಿಸ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಆಗುತ್ತೆ. ದೇವರು ಅನ್ನೋನು ಕೆಟ್ಟದ್ದಕ್ಕೂ ಸಹ ಒಳ್ಳೆಯದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೋ ಅಷ್ಟೇ ಕೆಟ್ಟದ್ದಕ್ಕೂ ಸಹ ಈ ದೇವತೆಗಳು ಸಪೋರ್ಟ್ ಮಾಡ್ತಾರ? ಖಂಡಿತವಾಗ್ಲೂ. ಈಗ ಅದ್ರ ಬಗ್ಗೆ ಮಾತಾಡೋದಾದರೆ, ಸಂಹಾರ ಮಾಡೋಕ್ಕಂತಿರೋಂಥ, ಸಂಹಾರ ಮಾಡಬೇಕು ಅಂತ ಎತ್ತಿರುವಂಥ ಒಂದು ರೂಪವೇ ಭದ್ರಕಾಳಿ, ಮಹಾಕಾಳಿ, ಬಂಡಿ ಮಕ್ಕಳಮ್ಮ. ಇವೆಲ್ಲ ಸರ್ವನಾಶ ಮಾಡಬೇಕು ಅಂತಲೇ ಶತ್ರು ಕಾಟಕ್ಕೆ ಎತ್ತಿರುವಂಥ ರೂಪ. ಅದರಿಂದ ನಾವು ಆ ರೂಪದಲ್ಲೇ ಆ ಅಮ್ಮನ್ನ ವಶ ಮಾಡ್ಕೊಳ್ಳೋದಂದರೆ ಆ ಅಮ್ಮ ನಮ್ಮ ಮಾತು ಕೇಳಲಿ, ಸಂಪೂರ್ಣವಾಗಿ ಕೇಳಲಿ ಅಂತಲ್ಲ, ನಾವು ಹೇಳಿದ್ದನ್ನು ನೆರವೇರಿಸ್ತಾಳೆ. ಡೈರೆಕ್ಟಾಗಿ ಬಂದು ಒಂದು ಮಾತುಗಳನ್ನು ಕೇಳ್ತಾಳೆ, ಕೇಳಿ ಅದ್ರ ಬಗ್ಗೆ ನಮಗೆ ಅಪ್ಪಣೆ ಕೊಡ್ತಾಳೆ. ಅವ್ರಿಗೇನೋ ಕೆಟ್ಟದಾಗಿದೆ, ಕೆಟ್ಟದ್ದು ಮಾಡು ಅಂದಿದ ತಕ್ಷಣ ಮಾಡ್ತಾಳೆ. ನಾವು ಹೇಳಿತೀವಿ, ಅವ್ರು ಒಳ್ಳೆಯವ್ರು ಇರ್ಬೋದು, ಅಮ್ಮ ಅವರು ಇನ್ನೊಬ್ರಿಗೆ ಕೆಡಕ್ ಮಾಡ್ತಿದ್ದಾರೆ, ಅವ್ರಿಗೆ ಏನೋ ಒಂದು ಕೆಟ್ಟದ್ದು ಮಾಡಮ್ಮ ಅಂತ ನಾವು ಆ ಮಂತ್ರೋಚ್ಚಾರಣೆಯಲ್ಲಿ ನೈವೇದ್ಯ ಕೊಟ್ಟು ಮಾಡಿದಾಗ ಕೆಟ್ಟದ್ದು ಮಾಡಿಬಿಡ್ತಾಳೆ. ಶತ್ರು ಸಂಹಾರಿಣಿ ಹೌದು ಅಂತ ಭಗವತಿನ ನಾವು ಕರಿತೀವಿ. ಇಲ್ಲಿ ಹೆಸರಿಗೆ ಹೇಳಿದಂಗೆ ಶತ್ರು ಸಂಹಾರಿಣಿ ಭಗವತಿ ತಾಯಿ. ಹೌದು, ದೇವರು. ಶತ್ರು ಅಂತಂದರೆ ಕೆಟ್ಟದ್ದು ಮಾಡೋನು. ಆದರೆ ಒಳ್ಳೆಯ ಜನಗಳ ಮೇಲೆ ಇಲ್ಲಿ ಎಷ್ಟೋ ಸತಿ ಮಾಟ ಮಂತ್ರದ ಪ್ರಯೋಗ ಈ ತಂತ್ರವಿದ್ಯೆಯಿಂದ ಆದಾಗ ಇದಕ್ಕೆ ದೇವರು ಸಪೋರ್ಟ್ ಮಾಡ್ತಾನೆ. ಅಂದರೆ ಒಳ್ಳೆಯವರಿಗೆ ಮಾಟ ಮಂತ್ರ ಆಗ್ತಿದೆ ಅಂತಂದರೆ ಇಲ್ಲೆಲ್ಲೋ ಒಂದು ಕಡೆ ದೇವರು ಆ ಒಳ್ಳೆಯದನ್ನು ಮರೆತು ಆ ಒಳ್ಳೆಯದನ್ನು ಅಂದರೆ ಕೆಟ್ಟದನ್ನು ಮಾಡೋರಿಗೆ, ಒಳ್ಳೆಯವ್ರ ಮೇಲೆ ಕೆಟ್ಟದನ್ನು ಮಾಡೋರಿಗೆ ಪರಿಣಾಮ ಕೊಡ್ತಾರೆ ಅಂತಂದರೆ ದೇವರು ಕೆಟ್ಟದ್ದಕ್ಕೆ ಸಪೋರ್ಟ್ ಮಾಡ್ತಿದ್ದಾರಾ? ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ, ಖಂಡಿತವಾಗ್ಲೂ ಮಾಡ್ತಾರೆ. ಕೆಲವೊಂದು ದೇವತೆಗಳು ಮಾತ್ರ. ಮುನೇಶ್ವರ ಮಾಡ್ತಾರೆ, ಮುನೇಶ್ವರನೂ ಸಹ ಕೆಡಕ್ ಮಾಡೋದುಂಟು. ಮುನೇಶ್ವರ ಸ್ವಾಮಿ ಕೆಡಕ್ ಮಾಡ್ತಾರೆ ಖಂಡಿತವಾಗ್ಲೂ. ಅಂದರೆ ಮಾಟ ಮಂತ್ರಕ್ಕೆ ಸಹಾಯ ಮಾಡ್ತಾರೆ. ಈಗ ಕೊರಗಜ್ಜನ ತುಂಬ ಜನ ಪೂಜೆ ಮಾಡ್ತಾರೆ. ಆ ಅಪ್ಪನಿಗೆ ಸಾರ ಇಡ್ತಾರೆ, ಅಂದರೆ ಶರಾಬ್ ಇಟ್ಟು ಕೇಳ್ಕೊಂಡ್ರೆ ಏನು ಹೇಳಿದ್ರು ಮಾಡ್ಬಿಡ್ತಾನೆ ಅಯ್ಯಪ್ಪ. ಬಟ್ ಕೆಟ್ಟದಂತೂ ಮಾಡಲ್ವಲ್ಲ ಕೊರಗಜ್ಜ ಕೆಟ್ಟದ್ದು ಮಾಡಲ್ಲ. ಇನ್ನೊಬ್ರಿಗೆ ಬೇಡಪ್ಪ ಇವರು ನನಗೆ ಸರ್ವನಾಶ ಮಾಡ್ತಿದ್ದಾರೆ ಅಂತ ಕೆಲವೆಲ್ಲ ಒಂದು ಏನಂತಾರೆ, ಅವರ ಕೂದಲು ತೊಗೊಂಡೋಗಿ ಹಾಕ್ಬಿಡೋದು. ಕೆಲವೊಂದು ದೇವತೆಗಳಿಗೆ ಹೇಳ್ತಾ ಇದ್ದೀನಿ, ಮಹಾಕಾಳಿಗಾಗಿರ್ಬೋದು, ಮುನೇಶ್ವರನಿಗಾಗಿರ್ಬೋದು, ರಕ್ತನ ತಗೊಳ್ಳುವಂಥ ಒಂದು ಪರಿಕ್ರಮ ತಮಿಳ್ನಾಡಲ್ಲಿ ತುಂಬ ಜಾಸ್ತಿ ಇದೆ. ಕೆಟ್ಟವ್ರಿಗೆ ಕೆಟ್ಟದ್ದನ್ನು ಬಯಸಲಿ ಅಂತ ಈ ರೀತಿ ದೇವತೆಗಳಿಗೆ ರಕ್ತ ಮತ್ತು ಇನ್ನೊಂದು ಬಲಿದಾನ, ಅವ್ರ ಇಷ್ಟ ಏನು ನೈವೇದ್ಯ ಇಷ್ಟ ಅದು ಕೊಟ್ಟು ಮಾಡಿಬಿಡ್ತಾರೆ. ತಂತ್ರವಿದ್ಯೆ ಈ ರೀತಿ ಹೋಲಿಸ್ಕೊಳ್ತಾರೆ. ಖಂಡಿತವಾಗ್ಲೂ ಎಲ್ಲವೂ ಭಗವಂತನಿಗೆ ಬಿಟ್ಟಿದ್ದು ಸರ್. ಭಗವಂತನ ಹೋಲಿಸ್ಕೊಂಡು ಮನುಷ್ಯ ಭಗವಂತನ ಕೈಯಲ್ಲೇ ಈ ಥರ ಕೆಲಸ ಮಾಡ್ತಾನೆ ಅಂತಂದರೆ ಈ ಒಂದು ಲೆಕ್ಕದಲ್ಲಿ ಮನುಷ್ಯನೇ ಭಗವಂತ ಆಗ್ಬಿಡಿದಾನೆ ಅಂತ ನನಗನ್ನಿಸ್ತಾ ಇದೆ. ಈ ತಂತ್ರ ವಿದ್ಯೆಗಳಲ್ಲಿ ನನ್ನ ಪ್ರಶ್ನೆಗಳು ಜನಗಳಿಗೆ ಭಯವನ್ನು ಹೋಗಿಸಬೇಕು, ಜನಗಳಿರುವಂಥ ಭಯ ನಿರ್ಮೂಲನೆ ಆಗಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ ಹೊರತು ಯಾರೇ ಜನಗಳಿಗಾಗಲಿ ಮಂತ್ರದಿಂದ ಅಥವಾ ತಂತ್ರದಿಂದ ಭಯ ಪಡಿಸುವಂಥ ಉದ್ದೇಶ ನಮಗೆ ಖಂಡಿತವಾಗ್ಲೂ ಇಲ್ಲ. ನೀವು 12 ಗಂಟೆಗೆ ರಾತ್ರಿ ಸ್ಮಶಾನಕ್ಕೆ ಹೋಗಿದ್ದೀನಿ ಅಂತೀರಾ, ಅಲ್ಲಿ ಭೂತ ಪ್ರೇತ ಆತ್ಮಗಳನ್ನು ಕಣ್ಣಾರೆ ನೋಡಿರೋದು ಉಂಟಾ? ಅಂದರೆ ಪ್ರೇತಾತ್ಮಗಳು ಗಾಳಿ ರೂಪದಲ್ಲಿ ಬರ್ತವೆ, ಮತ್ತು ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಬರ್ತವೆ. ಅದು ಅಡೆತಡೆ ಮಾಡೋದಕ್ಕೆ ಬರುತ್ತೆ. ಈಗ ನಾವು ಕೆಲವೊಂದು ಪ್ರೇತಗಳನ್ನ ವಶ ಮಾಡ್ಕೊಳ್ಳೋರು ಇದ್ದಾರೆ. ಪ್ರೇತ ವಶ ಮಾಡ್ಕೊಳಕ್ಕೆ ಹೋದಾಗ ಅದು ನಮಗೆ ಅಡೆತಡೆ ಮಾಡುತ್ತೆ. ಅಡೆತಡೆ ಮಾಡಿದಾಗ ಅದು ಕೆಲವೊಂದು ವಿಚಾರಗಳನ್ನು ಹೇಳೋದು ಬೇಡ, ತುಂಬ ಗೌಪ್ಯವಾಗಿ ಇಡಬೇಕು ಅವೆಲ್ಲನೂ. ಹೇಳಿ ಅದರಿಂದ ಪ್ರಯೋಜನ ಇಲ್ಲ, ಭಯ ಪಡ್ತಾರೆ ಅನ್ನೋದಾಗ್ಬೋದು. ಅಂದರೆ ನೀವೆಲ್ಲ ಮಾಡಿಬಿಟ್ಟಿದ್ದೀರಾ ಅಂತ ಕೆಲವರು ಅನ್ಕೋತಾರೆ, ಹೋದರೆ ಭಯ ಆಗಲ್ವಾ ಅಂತ. ಆ ಭಯ ಇಲ್ದಿರ ಹೋಗಿನೇ ಕೆಲವೊಂದು ವಿಚಾರಗಳನ್ನ ನಾವು ಮಾಡಿಕೊಂಡು ಅದು ಬೇಡ ಅಂತ ಬಿಟ್ಟಿರೋದು. ಇನ್ನು ಆಮೇಲೆ ಸಂಪೂರ್ಣವಾಗಿ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಸಾಕಷ್ಟು ಯಕ್ಷಿಣಿಗಳನ್ನ ವಶ ಮಾಡ್ಕೊಬಿಟ್ಟಿದ್ದೀನಿ,
ಅದೆಲ್ಲ ಹೇಳಿ ದುಡ್ಡು ಮಾಡಬೇಕು, ಇನ್ನೊಬ್ರಿಗೆ ಭಯ ಪಡಿಸ್ಬೇಕು, ನಿಮ್ಮ ಮಾಟ ಮಂತ್ರಗಳನ್ನ ನಾನು ಕಿತ್ತಾಕ್ಬಿಡ್ತೀನಿ, ನಿಮಗೆ ದೆವ್ವ ಭೂತ ಪ್ರೇತಗಳು ಹಿಡ್ಕೊಂಡಿದ್ದಾವೆ, ನಾನು ಸರ್ವನಾಶ ಮಾಡ್ತೀನಿ, ಖಂಡಿತವಾಗ್ಲೂ ಅದನ್ನು ನಾನು ಈಗಂತೂ ಅದನ್ನು ಮಾಡಲ್ಲ. ನೀವು ತಂತ್ರವಿದ್ಯೆನ ಕೇಳಿದ್ದಕ್ಕೆ ಅದ್ರ ಬಗ್ಗೆ ಇಷ್ಟು ತಿಳ್ಕೊಳ್ಳಿ, ವೀಕ್ಷಕರು ತಿಳ್ಕೊಳ್ಳಿ, ಅದ್ರ ಬಗ್ಗೆ ಐಡಿಯಾ ಇರಲಿ. ಒಂದು ತಂತ್ರವಿದ್ಯೆಯಲ್ಲಿ ನೀವು ಕೆಟ್ಟದನ್ನು ಮಾಡಬಾರ್ದು ಅಂತ ಹೇಳ್ತಿರಲ್ವಾ, ಹೇಳಿ. ಹಾಗಾದರೆ ಒಂದು ತಂತ್ರವಿದ್ಯೆ ಯಾರಿಗೋ ಒಬ್ಬರಿಗೆ ಪರಿಣಾಮ ಬಿದ್ದಿರುತ್ತೆ, ಯಾರೋ ಒಬ್ಬರಿಗೆ ನೋವಲ್ಲಿರ್ತಾರೆ, ಯಾರೋ ಒಬ್ಬರು ಸಿಕ್ಕಾಪಟ್ಟೆ ಏಳಿಗೆನೇ ಆಗ್ತಿರಲ್ಲ. ಇವ್ರಿಗೆಲ್ಲ ಒಂದು ತಂತ್ರವಿದ್ಯೆಗಳು ಆಗಿರುತ್ತೆ ಅಂದ್ಕೊಳ್ಳೋಣ. ಒಂದು ಉದಾಹರಣೆ ಕೊಡಿ. ಇದು ಯಾವುದಕ್ಕೂ ನೀವು ಭಯ ಪಡಬೇಡಿ, ಯಾಕಂದರೆ ನೀವು ಮಾಡೋದಕ್ಕೆ ಇಷ್ಟ ಇಲ್ಲ ಅಥವಾ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತಂದರೆ ನೀವು ಒಂದು ಉದಾಹರಣೆ ಕೊಡಿ ನೋಡೋಣ. ಈ ತಂತ್ರವಿದ್ಯೆ ಏನೇ ಆಗಿದ್ರು ಇದನ್ನು ನೀವು ಮಾಡ್ಕೊಳ್ಳಿ ಎಲ್ಲ ಸರೋಗುತ್ತೆ ಅಂತಂದರೆ ಯಾವ ಒಂದು ಉದಾಹರಣೆ? ತಂತ್ರವಿದ್ಯೆ ಅಂದಾಗ ಅದು ಏನು ಮಾಡಿರ್ತಾರೆ, ಆ ಯಕ್ಷಿಣಿನ ವಶ ಮಾಡಿರ್ತಾರೆ, ದೇವಿನ ವಶ ಮಾಡಿರ್ತಾರಲ್ವಾ, ಅವರೇ ಅದನ್ನು ತೆಗಿಯೋಕ್ಕಾಗೋದು. ಈ ಸಣ್ಣ ಪುಟ್ಟ ರೆಮಿಡಿ ಮಾಡ್ತೀನಿ, ಆಮೇಲೆ ಸಣ್ಣ ಪುಟ್ಟದಾಗ ನಾನು ಏನೋ ದೇವಿ ಆರಾಧನೆ ಮಾಡಿಬಿಡ್ತೀನಿ, ಅದರಿಂದ ಹೋಗುವಂಥ ಅಲ್ಲ, ನಾನು ಕೇಳೋವಂಥ ಪ್ರಶ್ನೆ, ಹಾಂ, ನಿಮಗೆ ಈ ಮಂತ್ರವಿದ್ಯೆ ಕಲ್ತ ಮೇಲೆ ನಿಮ್ಮ ಗುರುಗಳಿಂದ ಇದನ್ನು ಪರಿಣಾಮ ಅಥವಾ ಪರಿಹಾರ ಮಾಡುವಂಥ, ಇದರಿಂದ ಆಗುವಂಥ ಪರಿಣಾಮಕ್ಕೆ ಪರಿಹಾರ ಮಾಡುವಂಥ ವಿಚಾರಧಾರೆನೂ ಅವ್ರು ನಿಮಗೆ ಹೇಳ್ಕೊಟ್ಟಿರ್ತಾರೆ. ಖಂಡಿತ. ಹಾಗಾದರೆ ಒಂದು ಎಕ್ಸಾಂಪಲ್ಲು ನಮ್ಮೆಲ್ಲ ವೀಕ್ಷಕರಿಗೆ ನೀವು ಕೊಡೋದೇ ಆದರೆ ಯಾವ ಒಂದು ಉದಾಹರಣೆ, ಯಾವ ಒಂದು ಎಕ್ಸಾಂಪಲ್ ನೀವು ಹಿಂಗೆ ಮಾಡಿಕೊಂಡ್ರೆ ಯಾವ ತಂತ್ರವಿದ್ಯೆನೂ ನಿಮಗೆ ಅಟ್ಲೀಸ್ಟ್ ಕಡಿಮೆ ಪರಿಣಾಮ ಬೀರುತ್ತೆ ಅಥವಾ ಏನೂ ಮಾಡೋಕ್ಕಾಗಲ್ಲ ಅಂದರೆ ಯಾವುದದು? ಅಂದರೆ ನಿಮ್ಮಲ್ಲಿ ಆ ತಂತ್ರವಿದ್ಯೆ ನಿಮ್ಗೆ ಅಂಟಬಾರ್ದು ಅನ್ನೋದಕ್ಕೆ ಒಂದು, ಆ ತಂತ್ರವಿದ್ಯೆ ನಿಮ್ಗೆ ಅಂಟಬಾರ್ದು ಅಂದಾಗ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡೋದು ಬಿಡಬೇಕು ಫಸ್ಟ್ ಆಫ್ ಆಲ್. ಓಕೆನಾ? ನಮಗೆ ತಂತ್ರ ಮಾಡಿದ್ದಾರೆ ಅಂತ. ಈಗಿನ ಕಾಲದಲ್ಲಿ ಅಷ್ಟು ಪವರ್ಫುಲ್ಲಾಗಿ ತಂತ್ರ ಪ್ರಯೋಗ ಮಾಡುವಂಥವ್ರು ತುಂಬ ವಿರಳ. ಅದ್ರ ಬಗ್ಗೆ ನಂಬಿಕೆ ಇಡಬೇಡಿ. ಈಗ ನಾವು ಮಾಡಿದಷ್ಟು ಪರಿಣಾಮಕಾರವಾಗಿ ಹಿಂದ್ಗಡೆ ಒಂದು 10 ವರ್ಷದ ಹಿಂದ್ಗಡೆ ಒಂದು ಚಿಕ್ಕ ಹುಡುಗ ಇದ್ದಾಗಲೂ ಮಾಡ್ಬೋದು, ಅದನ್ನು, ಆ ವಿದ್ಯೆನ ಕಲಿಬೋದು. ಬಟ್ ಈಗ ಅದನ್ನೆಲ್ಲ ಬೂಟಾಟಿಗೆಗೋಸ್ಕರ ಹಾಕ್ಕೊಂಡಿದ್ದಾರೆ ಹೊರತು ಕಾಳಿ ಆರಾಧಕರು ಎಲ್ಲರೂ ನೋಡಿದ್ದೀನಿ ನಾನು. ಎಲ್ಲ ಕಾಳಿ ಆರಾಧಕರೇನೆ, ಕಾಳಿಯನ್ನು ವಶ ಮಾಡ್ಕೊಂಡಿರೋರೆ, ಆ ಎಮ್ಮನ್ನು ವಶ ಮಾಡ್ಕೊಂಡಿರೋರು ತುಂಬ ಕಡಿಮೆ. ಅದನ್ನು ಹೇಳ್ಕೋಬಾರ್ದು ಅಷ್ಟೇ, ಖಂಡಿತವಾಗ್ಲೂ. ಅದ್ರ ಬಗ್ಗೆ ಆಲೋಚನೆಯನ್ನು ಬಿಟ್ಬಿಡಿ. ಈಗ ನಿಮಗೇನಾದರೂ ಅಂಥ ತಂತ್ರವಿದ್ಯೆ ತಂತ್ರಗಳಾಗಿದ್ದಾವೆ ಅಂತ ಮನೇಲಿ ಗೊತ್ತಾದರೆ ನಿಮಗೆ ಆ ಶಕುನಗಳು ಗೊತ್ತಾಗುತ್ತೆ ತಂತ್ರವಿದ್ಯೆ ಆಗಿದೆ ಅಂತ. ಉದಾಹರಣೆಗೆ ಏನಪ್ಪ ಅಂದರೆ, ನಿಮ್ಮ ಮನೇಲಿರುವಂಥ ಪ್ರಾಣಿಗಳು ಸತ್ತೋಗ್ತವೆ. ಮನೇಲಿ ಏನು ಪ್ರಾಣಿಗಳಿದ್ದಾವೆ ಆದಷ್ಟು ಅದು ಬ್ಲಡ್ ತೋರಿಸುತ್ತೆ ಮಾಟ ಪ್ರಯೋಗ ಆಗಿದೆ ಅಂತ. ಮನೇಲಿ ಪ್ರಾಣಿಗಳು ಇಲ್ದಿದ್ದವರು, ಮನೇಲಿ ಪ್ರಾಣಿಗಳು ಫಿಶ್ ಸಾಕಿರ್ತಾರೆ, ಫಿಶ್ ಸತ್ತೋಗುತ್ತೆ. ಇನ್ ಕೇಸ್ ಫಿಶ್ ಸಾಕಿಲ್ಲ, ಶ್ವಾನ ನಾಯಿ ಸಾಕಿಲ್ಲ, ಯಾವ ಗಿಣಿ ಮರಿ ಸೋನ್ಸೋ ಯಾವ ಪ್ರಾಣಿ ಪಕ್ಷಿನೂ ಸಾಕಿಲ್ಲ, ಇವ್ರಿಗೆ ಯಾವ ರೀತಿ ಗೊತ್ತಾಗ್ಬೋದು, ಅಗೋಚರ ಆಗುತ್ತೆ ಅಂದರೆ ಅಲ್ಲಿರುವಂಥ ಮನುಷ್ಯರಿಗೆ ಲೆಫ್ಟ್ ಸೈಡ್ ಸೆಳೆತ ಜಾಸ್ತಿ ಆಗುತ್ತೆ. ತುಂಬ ಸೆಳೆತ. ಅಮಾಸೆಗೆ ಹುಣ್ಣಿಮೆಗೆ ಅವ್ರ ಮೇಲೆ ಪ್ರಯೋಗ ಮಾಡಿದರೆ, ಸಣ್ಣ ಪುಟ್ಟ ಪ್ರಯೋಗ ಮಾಡಿದರೂ ಆಗುತ್ತೆ ಖಂಡಿತ ಸೈಡಲ್ಲಿ. ಸೊ ಯಾವುದೇ ಒಬ್ಬ ಮನುಷ್ಯನಿಗೆ ಭುಜದಿಂದ ಎಸ್ಪೆಷಲಿ ಇಲ್ಲಿಂದ ಯಾವುದೇ ಸೆಳೆತ ಆದರೆ ಖಂಡಿತ ಮಾಟ ಮಂತ್ರ ಅಥವಾ ತಂತ್ರವಿದ್ಯೆ ಸ್ವಲ್ಪನದು ಪ್ರಯೋಗ ಆಗಿರುತ್ತೆ, ಮನೆಗಾಗಿರುತ್ತೆ. ಆಮೇಲೆ ಕೆಲವೊಂದೆಲ್ಲ ಏನು ಮಾಡ್ತಾರೆ ಅಂದರೆ, ಈ ಹಂದಿಯಲ್ಲಿ ವಾಮಾಚಾರ ಮಾಡ್ತಾರೆ. ಅದನ್ನು ಮಾತಾಡಬಾರ್ದು, ಅದು ನಾನು ಶಕ್ತಿ ಆ ದೇವಿ ನುಡಿಸಿದ್ಲೇನೋ ಗೊತ್ತಿಲ್ಲ, ಬಟ್ ಅದು ತುಂಬ ಡೇಂಜರಸ್. ಹಂದಿಯಲ್ಲಿ ಪ್ರಯೋಗ ಮಾಡೋದು, ಆ ಯಕ್ಷಿಣಿಯನ್ನು ಬಿಡೋದು, ಸೈತಾನ್ಗಳನ್ನು ಬಿಡೋದು, ಆಮೇಲೆ ಕುಟ್ಟಿ ಸೈತಾನ್ನ ಬಿಡೋದು. ಏನಿದು ಕುಟ್ಟಿ ಸೈತಾನ್ ಅಂದರೆ? ಕುಟ್ಟಿ ಸೈತಾನ್ ಅಂದರೆ ನಮ್ಮ ಗುರುಗಳು ಅದನ್ನು ಹೇಳಿದ್ದಾರೆ ಅಷ್ಟೇ, ಬಟ್ ಆ ಪ್ರಯೋಗ ಅಂತೂ ನಮಗೆ ಎಕ್ಸಾಕ್ಟ್ಲಿ. ಕುಟ್ಟಿ ಸೈತಾನ್ ಅಂದರೆ ಎಳೆ ಮಗು ಸತ್ತೋಗಿರುತ್ತೆ ಹೊಟ್ಟೆಯಲ್ಲಿ ಸತ್ತೋಗಿರುವಂಥ ಮಗು, ಆ ಪ್ರೇತನ ಕುಟ್ಟಿ ಸೈತಾನ್ ಅಂತಾರೆ. ಆ ಕುಟ್ಟಿ ಸೈತಾನ್ನ ವಶ ಮಾಡ್ಕೋತಾರೆ. ಅದನ್ನು ವಶ ಮಾಡಿಕೊಂಡು ಖಂಡಿತವಾಗ್ಲು ಅದು ಭಯಂಕರ. ಆ ಕುಟ್ಟಿ ಸೈತಾನ್ ಕೆಲವೊಂದು ವಿಚಾರಗಳಲ್ಲಿ, ಕೆಲವೊಂದು ಮೂವಿಗಳಲ್ಲಿ ತೋರಿಸಿದ್ದಾರೆ, ಅದು ಸುಳ್ಳು ಅಂತ ಅನ್ಕೋತಾರೆ, ಇದು ನಿಜ. ಕುಟ್ಟಿ ಸೈತಾನ್ನ ಬಿಟ್ಟರೆ ಅವ್ರಿಗೆ ವಿಚಿತ್ರವಾದಂತಹ ಮೈ ಮೇಲೆ ಪರ್ಚೋದಾಗಿರ್ಬೋದು, ಆ ಮಕ್ಕಳು ಏನು ಆಟ ಆಡ್ತವೆ ಆ ಥರ ಪ್ರಯೋಗಗಳು ಮಾಡ್ತವೆ ಆ ಕುಟ್ಟಿ ಸೈತಾನ್. ಆ ಥರ ಪ್ರೇತಗಳನ್ನ ವಶ ಮಾಡಿಕೊಂಡು ಮನುಷ್ಯರ ಮೇಲೆ ಪ್ರಯೋಗ ಮಾಡಿದಂದರೆ ಹಳೆ ಕಾಲದಲ್ಲಿ ಇದ್ದಾವೆ. ಈಗ ಕುಟ್ಟಿ ಸೈತಾನೆಲ್ಲ ವಶ ಮಾಡ್ಕೋತಾರೆ, ಅದೆಲ್ಲ ಸುಳ್ಳು ಮಾತುಗಳು ರಂಜಿತ್ ಸರ್. ಈಗ ನಾವೇ ಹೇಳ್ತಾ ಇದ್ದೀವಲ್ಲ, ಈಗ ಹೋಗಿ ಮತ್ತೆ ನಾನು ತಂತ್ರವಿದ್ಯೆನ ಕಲಿಬೇಕು ಅಂದರೂ ಕಷ್ಟನೇ ಈಗಿನ ಪರಿಸ್ಥಿತಿಯಲ್ಲಿ. ಯಾಕಂದರೆ ಸಮಾಧಿ ಇರೋ ಜಾಗದಲ್ಲಿ ಮನುಷ್ಯ ಇದ್ದಾನೆ. ಸಮಾಧಿ ಇರೋ ಜಾಗದಲ್ಲಿ ಮನುಷ್ಯರಿದ್ದಾರೆ, ಖಂಡಿತವಾಗ್ಲು.
ಎಷ್ಟೋ ಗೋರಿಗಳ ಮೇಲೆ ಇವತ್ತು ಮನೆಗಳು ಕಟ್ಕೊಂಡು ಬದುಕ್ತಾ ಇದ್ದಾರೆ ಬೆಂಗಳೂರು ಪ್ರಪಂಚದಲ್ಲಿ. ಬೆಂಗಳೂರು ಅಂತ ಒಂದು ಇದರಲ್ಲಿ ಗೋರಿಗಳ ಮೇಲೆ ಮನೆಗಳು ಕಟ್ಕೊಂಡು ಆ ನೆಗೆಟಿವ್ನ ಅನುಭವಿಸ್ತಾ ಈಗಲೂ ಇದ್ದಾರೆ. ಎಲ್ಲ ಅಂದರೆ ಸ್ಮಶಾನ ಮನೆ ಆಗ್ಬಿಟ್ಟಿದೆ. ಈಗ ಗೊತ್ತಾಯ್ತಲ್ಲ ನನ್ನ ಮಂತ್ರ ಏನಕ್ಕೆ, ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಅಂತ ಹೇಳಿದ್ದು ಅಂತಂದರೆ, ಈ ರೀತಿ ವಿಚಾರಗಳನ್ನ ಮಾತಾಡುವಾಗ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಮಗೂ ಕೂಡ ಬೇಕಾಗುತ್ತೆ. ಹಾಗಾಗಿ ತಂತ್ರದ ಬಗ್ಗೆ ನಾವು ನಿಜವಲ್ಲ ಅಷ್ಟೊಂದು ಮಾತಾಡೋಲ್ಲ, ಬಟ್ ಇವ್ರು ಹೇಳ್ದಂಗೆ ಇವಾಗೆಲ್ಲ ಆ ತಂತ್ರವಿದ್ಯೆ ನಡೆಸೋರು ತುಂಬಾ ಕಡಿಮೆ ಆಗಿದ್ದಾರೆ, ಹೇರಳವಾಗಿದ್ದಾರೆ ಅಂತ ನೀವು ಹೇಳಿದ್ದೀರಾ. ಸೊ ಹಾಗಾಗಿ ಯಾರೂ ವರಿ ಆಗಬೇಡಿ ಆ್ಯಂಡ್ ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೊಬೇಡಿ. ನೋ ಪ್ರಾಬ್ಲಮ್. ಒಂದು ನಾನು ಕಲ್ತಿರೋದು ಅಥವಾ ನಮ್ಮ ಗುರುಗಳು ಹೇಳಿರೋದಂಗೆ ಗುರುಬಲ ದೈವಬಲ ತುಂಬ ಮುಖ್ಯ ಜೀವನದಲ್ಲಿ. ಸೊ ಗುರುವಿನ ಪಾದ ರಕ್ಷಣೆ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ಆ ಗುರುವಿನ ಪಾದ ಹಿಡಿತ ನಿಮ್ಮ ಮನೆ ದೇವರನ್ನ ಸದಾ ಸ್ಮರಿಸ್ತಾ, ನೀವು ಇಷ್ಟಪಡುವಂಥ ಇಷ್ಟ ದೇವರನ್ನ ಸದಾ ಸ್ಮರಿಸ್ತಾ ಇರಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಇನ್ನು ತಂತ್ರವಿದ್ಯೆ ಬಗ್ಗೆ ನಾವು ಅಷ್ಟೊಂದು ಮಾತಾಡೋದು ಬೇಡ. ಈ ತಂತ್ರಕ್ಕೆ ಒಂದು ರೀತಿಯಲ್ಲಿ ಆಪೋಸಿಟಾಗಿ ಹೆಲ್ಪ್ ಮಾಡೋಕ್ಕೆ ಬರೋದೆ ಮಂತ್ರವಿದ್ಯೆ. ಮಂತ್ರ ಈ ಮಂತ್ರಗಳಲ್ಲಿ ಅದ್ರ ಜೊತೆಗೆ ಆ್ಯಡ್ ಆನ್ ಆಗೋದೇ ಯಂತ್ರ. ಖಂಡಿತ. ಸೊ ಯಾವ ರೀತಿ ಮಂತ್ರವಿದ್ಯೆ ನಾವು ಬಳಸಿದ್ರೆ, ಯಾವ ರೀತಿ ಮಂತ್ರವಿದ್ಯೆನ ನಾವು ತಿಳ್ಕೊಂಡ್ರೆ ನಮ್ಮ ಜೀವನಕ್ಕೆ ಒಳಿತಾಗುತ್ತೆ. ಖಂಡಿತವಾಗಲು ಇದು ಉಪಯುಕ್ತ ಮಾಹಿತಿ ಅಂತ ನಾನು ಹೇಳ್ತೀನಿ. ತಂತ್ರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಮಂತ್ರೋಚ್ಚಾರಣೆ ಅನ್ನೋದು ಮನುಷ್ಯನಿಗೆ ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡುತ್ತೆ. ಮಂತ್ರ ಮೀನ್ಸ್ ಬೀಜಾಕ್ಷರಗಳನ್ನ ಉಚ್ಚಾರಣೆ ಮಾಡುವಂಥದ್ದು. ಯಾವ ದೇವರು ನಮಗೆ ಬೇಕೋ ಆ ದೇವರನ್ನ ನಾಮಸ್ಮರಣೆ ಮಾಡೋದೇ ಮಂತ್ರೋಚ್ಚಾರಣೆ. ಮಂತ್ರೋಚ್ಚಾರಣೆ ಈಗ ನಾನು 9,000 ಮಂತ್ರಗಳಿದ್ದಾವೆ ಅಂತ ಹೇಳಿದೆ ಅಥರ್ವಣ ವೇದದಲ್ಲಿ. ಅದು ದೇವಾನುದೇವತೆಗಳ ಶಿವನ ಮಂತ್ರ ಇದೆ, ವಿಷ್ಣುವಿನ ಮಂತ್ರ ಇದೆ, ಹನುಮಾನ್ ಮಂತ್ರ ಇದೆ, ಕಾಳಿ ಮಂತ್ರ ಇದೆ. ಸಾಕಷ್ಟು ದೇವರುಗಳಿಗೆ ವಿಶೇಷವಾದಂಥ ಮಂತ್ರಗಳಿದ್ದಾವೆ. ನಿಮಗೆ ಶಕ್ತಿ ಬರುವಂತಹ ಮಂತ್ರಗಳು ಒಂದೇ ಹೇಳ್ತೀನಿ, ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ. ಅದಕ್ಕಿಂತ ದೊಡ್ಡ ಮಂತ್ರ ನಿಮಗೆ ಅಷ್ಟು ಶಕ್ತಿ ಶಿವ ಕೊಟ್ಟಂತಹ ಒಂದು ಫಲ ಬೇರೆ ಯಾವ ಮಂತ್ರನೂ ನಿಮಗೆ ಜಾಸ್ತಿ ಕೊಡೋದಿಲ್ಲ. ಅದು ಏನಪ್ಪ ಅಂದರೆ ಮಂತ್ರದ ಬಗ್ಗೆ ಮಾತಾಡುವಾಗ ಇಂತಿಷ್ಟು ಮಂತ್ರವನ್ನು ಜಪಿಸ್ಬೇಕು ಅಂತ ಇರುತ್ತೆ. ಇಂತಿಷ್ಟು ಮಂತ್ರವನ್ನು ಜಪಿಸ್ತೀವಿ. ಆ ಮಂತ್ರವಿದ್ಯೆಯಲ್ಲಿ ಏನಪ್ಪ ಅಂದರೆ 4 ಥರ ಮಂತ್ರಗಳನ್ನು ಪಠನೆ ಮಾಡುವಂಥ ಒಂದು ವಿಚಾರಣ ಹೇಳ್ತೀವಿ. ವೈಖರಿ ಅಂತ ಹೇಳ್ತೀವಿ. ಈಗ ವೈಖರಿ ಅಂದರೆ ನಾವು ಜೋರಾಗಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತೀವಿ. ಆ ವೈಖರಿ ಮಂತ್ರ ವೈಖರಿ ರೂಪದಲ್ಲಿ ಹೇಳಿದ್ರೆ ಒಂದು ಸರಿ ಹೇಳಿದ್ರೆ ಒಂದು ಸರಿ ನಮಗೆ ಅದರ ಅನುಗ್ರಹ ಆಗುತ್ತೆ. ಅಂದರೆ 108 ಸರಿ ಪಠನೆ ಮಾಡಿದ್ರೆ ಅದನ್ನು ಒಂದು ಮಂತ್ರೋಚ್ಚಾರಣೆ ನಮಗೆ ಕರಗತವಾಗಬೇಕು ಅಂದರೆ ಮಿನಿಮಮ್ 1,00,000 ಸರಿ ಚಾಂಟ್ ಮಾಡಬೇಕು. 1,00,000 ಬಾರಿ ಚಾಂಟ್ ಮಾಡಿದ್ರೆ ಆ ಮಂತ್ರದ ಪ್ರತಿಫಲ, ನೀವು ಆ ಮಂತ್ರವನ್ನು ಹೇಳ್ತಾ ಏನು ಮಾಡಿದ್ರು, ಈಗ ಓಂ ನಮಃ ಶಿವಾಯ ನೀವು 1,00,000 ಸರಿ ಪಠನೆ ಮಾಡಿದ್ದೀರಾ, ಒಂದು ಗ್ಲಾಸ್ಗೆ ಓಂ ನಮಃ ಶಿವಾಯ ಅಂತ ಹೇಳಿ ಒಬ್ಬರಿಗೆ ಕೊಡಿಸಿದ್ರೆ ಮೆಡಿಸನ್ ಥರ ಕೆಲಸ ಮಾಡುತ್ತೆ. ಈ ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರ 1,00,000 ಬಾರಿ ಪಠನೆ ಮಾಡಬೇಕು ಅಂತ ನೀವು ಹೇಳ್ತಿದ್ದೀರಾ. 1,00,000 ಬಾರಿ ಒಂದೇ ದಿನದಲ್ಲ, 1,00,000 ಬಾರಿ ಜೀವನದಲ್ಲ, ಹೇಗೆ? ಯಾವಾಗ ಬೇಕಾದರೂ ಚಾಂಟ್ ಮಾಡ್ಬೋದು. ಅಲ್ಲ, ನಾನು 108 ಸತಿ ಓಂ ನಮಃ ಶಿವಾಯ ಖಂಡಿತವಾಗಿ ಹೇಳ್ತೀನಿ. ಅಥವಾ ಸೋಮವಾರ ಬಂತು ಅಂತಂದ್ರೆ ಓಂ ನಮಃ ಶಿವಾಯ ಹೇಳ್ತೀನಿ. ಪ್ರತಿಯೊಂದು ದೇವರುಗಳಿಗೆ ದಿನಗಳನ್ನ ಕೊಟ್ಕೊಂಡು ನಾವು ಕೂತ್ಕೊಂಡಿದ್ದೀವಿ. ಸೋಮವಾರ ಶಿವಪ್ಪ, ಮಂಗಳವಾರ ದುರ್ಗೆ, ಬುಧವಾರ ಗೊತ್ತಿಲ್ಲ ಯಾವ ದೇವ್ರನ್ನ ಇದು ಮಾಡ್ತಾರಂತ, ಗುರುವಾರ ರಾಯರು, ಸಾಯಿಬಾಬಾ ಭಕ್ತರು ಇದ್ದಾರೆ, ಗುರು ದತ್ತಾತ್ರೇಯ ಭಕ್ತರು ಇದ್ದಾರೆ, ಶುಕ್ರವಾರ ಮತ್ತೆ ಲಕ್ಷ್ಮೀ ದೇವಿ ಅಥವಾ ಯಾವುದೇ ದೇವಿ ಅಮ್ಮನವ್ರನ್ನ ನಾವು ತಗೊಳ್ತೀವಿ. ಶನಿವಾರ ಬಂತು ಅಂದರೆ ವೆಂಕಟರಮಣ ಸ್ವಾಮಿ, ಮಹಾತ್ಮ ಸ್ವಾಮಿ, ಆಂಜನೇಯ ಸ್ವಾಮಿನ ತಗೊಳ್ತಾರೆ. ಭಾನುವಾರ ಬಂತು ಅಂದರೆ ನೀವು ಹೇಳಿದಂಗೆ ಮನೆ ದೇವರು ಮುನೀಶ್ವರ ಸ್ವಾಮಿ ಹೋಗಿ ಬರುವಂಥವ್ರು ಇದ್ದೇ ಇದ್ದಾರೆ. ಸೊ ಇಷ್ಟೂ ದಿನಗಳಲ್ಲಿ ನಾನು ಓಂ ನಮಃ ಶಿವಾಯನ ಇದು ಒಂದೇ ದಿನದಲ್ಲಿ, ಇದೊಂದೇ ಮಾಸದಲ್ಲಿ ಅಥವಾ ಇದೊಂದೇ ವರ್ಷದಲ್ಲಿ 1,00,000 ಬಾರಿ ಪಠನೆ ಮಾಡಿದ್ರೆ ನನಗೆ ಆ ಮಂತ್ರ ಸಿದ್ಧಿ ಆಗತ್ತಾ? ಅದನ್ನೇ ಹೇಳಕ್ಕೆ ಬಂದೆ. ಅದು 4 ರೀತಿ ಇದೆ. ಒಂದನೇದು ವೈಖರಿ ಅಂತ ಹೇಳಿದೆ, 2ನೇದು ಮಧ್ಯಮ, 3ನೇದು ಪಶ್ಯಾಂತಿ, 4ನೇದು ಪರ. ವೈಖರಿ ಬಗ್ಗೆ ಒಂದು ಸ್ವಲ್ಪ ವಿಸ್ತರಣೆ ಮಾಡೋದು. ಸೊ ಒಳಗಡೆ ಹೇಳ್ಕೊಂಡು ತುಂಬ ಉಪಯುಕ್ತ ಅಂತ ಹೇಳ್ತೀರಾ.
ಅದು ಪಂಚಾಕ್ಷರಿ ಮಂತ್ರ ಮಾತ್ರ ಅಥವಾ ಯಾವುದೇ ಯಾವುದೇ ಮಂತ್ರ ಆಗಿರ್ಬೋದು, ಯಾವುದೇ ಮಂತ್ರ ಆಗಿರ್ಬೋದು. ಮಧ್ಯಮ ಅಂದರೆ ಮನಸ್ಸೊಳಗಡೆ ಹೇಳೋವಂಥದ್ದು. ಅದು ಒಂದು ಸರಿ ಹೇಳಿದ್ರೆ 1 to ಡಬಲ್ ಆಗುತ್ತೆ. ಅದೇ ಮೂರನೇದಕ್ಕೆ ಪಶ್ಚಾಂತಿಗೆ ಬಂದರೆ ನಿಮ್ಮ ಕಣ್ಮುಂದೆ ಓಂ ನಮಃ ಶಿವಾಯ ಹೋಗ್ತಾ ಇರುತ್ತೆ. ಓಂ ನಮಃ ಶಿವಾಯ ಹೋಗ್ತಾ ಇರುತ್ತೆ. ಅಂದರೆ ನಾನು ನೆನೆಸ್ಕೊಂಡ್ರೆ ಸಾಕು, ಯಾವ್ದಾರ ಬೋರ್ಡ್ ನೆನೆಸ್ಕೊಂಡ್ರೆ ಸಾಕು. ಕುತ್ಕೊಂಡು ಓಂ ನಮಃ ಶಿವಾಯ ನೆನೆಸ್ಕೊಂಡ್ರೆ ಓಂ ನಮಃ ಶಿವಾಯ ಕಣ್ಮುಂದೆ ಮುಂದೆ ಹೋಗ್ತಾ ಇರಬೇಕು. ಅದು ಪಶ್ಚಾಂತಿ. ಬಟ್ ಅನ್ಫಾರ್ಚುನೇಟ್ಲಿ ಕಣ್ಣು ಮುಚ್ಕೊಂಡ್ರೆ 108 ಪಿಕ್ಚರ್ಗಳು ಬೇರೆದು ಬರುತ್ತೆ ಹೊರತು ಓಂ ನಮಃ ಶಿವಾಯ ಬರೋದಕ್ಕೆ ಆ ಸಿದ್ಧಿ ಸಾಧನೆ ಅನ್ನೋದು ಬೇಕೇ ಬೇಕು. ಚಾಂಟಿಂಗ್ ಮಾಡ್ತಾ 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 ಅಭ್ಯಾಸ ಆಗುತ್ತೆ. ಇದನ್ನ ಈ ಪಶ್ಚಾಂತಿನ ಎಲ್ಲರೂ ಮಾಡೋಕ್ಕಾಗೋದಿಲ್ಲ, ಯೋಗಿಗಳು ಮಾಡ್ತಾರೆ. ಅವ್ರು ಏನಕ್ಕೆ ಲಕ್ಷ ಸರಿ ಜಪನ ಒಂದೇ ಸರಿ ಮಾಡ್ತಾರೆ ಅಂದರೆ, ಉದಾಹರಣೆಗೆ ಲಾಸ್ಟ್ ಒನ್ ಇದೆ ಪರ. ಪರ ಅಂದರೆ 108 ಇಂಟು 108 ಇಂಟು 108 ಇಂಟು 108 ಟೋಟಲ್ ಮಾಡಿದ್ರೆ ಎಷ್ಟು ಲಕ್ಷ ಸರಿ ಬರುತ್ತೋ 12,59,712 ಸಾರಿ ಒಂದು ಸರಿ ಉಚ್ಚಾರಣೆ ಮಾಡಿದಷ್ಟು ಪ್ರತಿಫಲ ನಿಮಗೆ ಪರದಲ್ಲಿ ಸಿಗುತ್ತೆ. ಏನದು ಪರ ಹೇಗೆ ಅಂದರೆ ಆಟೋಮೆಟಿಕ್ ನಿಮ್ಮ ಮನಸ್ಸು ಉಚ್ಚಾರಣೆ ಮಾಡ್ತಾ ಇರಬೇಕು. ಅದನ್ನ ಇವಾಗ ನೀವು ಅನ್ಕೊಳ್ಳೋದೇ ಇಲ್ಲ. ಈಗ ಯೋಗಿಗಳಿರ್ತಾರೆ, ಹಿಮಾಲಯದಲ್ಲಿ ಕೂತಿರ್ತಾರೆ, ಅವರು ಮಾಡಬೇಕು ಅಂತ ಮಾಡ್ತಾ ಇರಲ್ಲ, ಚಾಂಟಿಂಗ್ ಮಾಡಿ 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 ಪರಾಗಿ ಬಂದ್ಬಿಟ್ಟಿರ್ತಾರೆ. ಅವ್ರು ಸುಮ್ಮನೆ ಕೂತಿದ್ರು, ಅವರ ಮನಸ್ಥಿತಿ ಓಂ ನಮಃ ಶಿವಾಯ ಜಪಿಸ್ತಾರೆ. ಎಕ್ಸಾಂಪಲ್, ನೀವು ನನ್ನ ಜೊತೆ ಮಾತಾಡ್ತಾ ಇದ್ರು ಅಥವಾ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ರು, ನನ್ನ ಮನಸ್ಸು ಓಂ ನಮಃ ಶಿವಾಯ ನಮಃ ಶಿವಾಯ ಅಂತ ಹೇಳ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ಪರ ಮಾಡುವಂಥವ್ರು ತುಂಬ ಕಡಿಮೆ, ಯಾರ ಕೈಲೂ ಆಗೋದಿಲ್ಲ ಪರ ಮಾಡೋದಕ್ಕೆ. ಯಾಕಂದರೆ ನಮ್ಮ ಮನಸ್ಸು ಮಂತ್ರೋಚ್ಚಾರಣೆ ಮಾಡೋದು ಏನಂತಾರೆ ವೈಖರಿ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಪರ ಮಾಡೋದು ತುಂಬ ಕಷ್ಟ. ನಾನು ಹೇಳ್ತಿರೋದು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ, ಮಂತ್ರದ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಇನ್ನು ನಾನು ಎಸ್ಪೆಷಲಿ ನನ್ನ ಸ್ಕೂಲ್ ಡೇಸಲ್ಲಿ ತೊಗೊಂಡ್ರೆ, ನಾವೆಲ್ಲ 90s ಕಿಡ್ಸಲ್ಲಿ ಈ ಕರಡಿ ಎಲ್ಲ ಬಂದು ಬಾಯಲ್ಲಿ ಕರಡಿಗೆ ಅಂತರನ ಕೊಟ್ಬಿಟ್ಟು ಹಿಂಗೆ ಉಗುಳಿಸಿ ಅದನ್ನು ಮಕ್ಕಳಿಗೆ ಕಟ್ತಾಯಿದ್ರು. ಅದರಿಂದ ಜ್ವರ, ವಾಂತಿ, ಬೇದಿ ಅಥವಾ ಭಯಪಟ್ಟಿರೋದು ಇವೆಲ್ಲವೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಏನು ಆ್ಯಕ್ಚುಲಿ ಆಗುತ್ತೆ, ಏನಾಗುತ್ತೆ ಅದರಲ್ಲಿ ಅಂತ?